ಫೆಬ್ರವರಿ 24, 2025 ಅಂದರೆ ನಿನ್ನೆ ಕೇರಳದ ತಿರುವನಂತಪುರಂ ಜಿಲ್ಲೆಯ ವಿನ್ಯಾರಮುಡು ಪೊಲೀಸ್ ಸ್ಟೇಷನ್ಗೆ 23 ವರ್ಷದ ಅಫ್ವಾನ್ ಎಂಬ ಹುಡುಗ ಒಬ್ಬ ಯುವಕ ಬರ್ಕ. ಅಲ್ಲಿ ಪೊಲೀಸರು ಎದುರು ಪೊಲೀಸ್ ಸ್ಟೇಷನಲ್ಲಿ ಒಂದು ಹೇಳ್ತಾನೆ, ನಾನು ಪೊಲೀಸ್ ಸ್ಟೇಷನಲ್ಲಿ ಸರೆಂಡರ್ ಆಗಲಿಕ್ಕೆ ಬಂದಿದ್ದೀನಿ ಅಂತ. ಏನು ವಿಷಯ ಅಂತ ಪೊಲೀಸರು ಕೇಳ್ತಾರೆ. ಆ ಹುಡುಗ ಕೂಲಾಗಿದ್ದ ಯುವಕ, 23 ವರ್ಷ ಒಂದು ಅಫ್ವಾನ್ ಅಂತ. ಪೊಲೀಸರ ಹೇಳ್ತಾನೆ, ನಾನು 6 ಜನರನ್ನು ಕೊಂದು ಬಂದಿದ್ದೀನಿ ಅಂತ. ಪೊಲೀಸರು ಇವನ ಮಾತು ಕೇಳಿ ಒಮ್ಮೆಲೆ ಅವು ಹಾರ್ತಾರೆ. ಏನು ವಿಷಯ, ಏನೋ ಮಾನಸಿಕ ರೋಗಿ ಆಗಿರ್ಬೋದು ಅಂತ ಪೊಲೀಸರು ಮೊದಲು ಭಾವಿಸ್ತಾರೆ. ಅದರ ನಂತರ ಒಂದೊಂದಾಗಿ 6 ಜನರ ಹೆಸರನ್ನು ಹೇಳ್ತಾನೆ. ಪ್ರಥಮವಾಗಿ, ನಾನು ನನ್ನ ಅಜ್ಜಿಯನ್ನು 95 ವರ್ಷದ ಸಲ್ಮಾ ಎಂಬ ಹೆಸರು ನನ್ನ ಅಜ್ಜಿಯನ್ನು ಕೊಂದಿದ್ದೀನಿ. ಆಮೇಲೆ 60 ವರ್ಷದ ನನ್ನ ತಾಯಿ ಅವರನ್ನು ಕೊಂದಿದ್ದೀನಿ. ಆಮೇಲೆ ನನ್ನ ಸ್ವಂತ ತಮ್ಮ 13 ವರ್ಷದ ಬಾಲಕ ಅವನನ್ನು ಕೊಂದಿದ್ದೀನಿ. ಅದೇ ರೀತಿ ನನ್ನ ಗೆಳತಿಯರ 22 ವರ್ಷದ ಯುವತಿಯನ್ನು, ಅದರೊಂದಿಗೆ ನನ್ನ ದೊಡ್ಡಪ್ಪ ದೊಡ್ಡಮ್ಮ, ಈ 6 ಜನರನ್ನು ಕೊಂದು ನಾನು ಪೊಲೀಸ್ ಸ್ಟೇಷನ್ಗೆ ಬರ್ತಾಯಿದ್ದೀನಿ, ನನ್ನನ್ನು ಅರೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಪೊಲೀಸರಿಗೆ ಮೊದಲು ನಂಬಲಿಕ್ಕೆ ಸಾಧ್ಯವಾಗ್ತಿಲ್ಲ. ಫಸ್ಟ್ ಆಫ್ ಆಲ್ 23 ವರ್ಷದ ಯುವಕ ಕೊಲೆ ಮಾಡಿ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸ್ವಂತ ಕುಟುಂಬಿಕರನ್ನೇ ಕೊಲೆ ಮಾಡಿದ್ದೀನಿ ಅಂತ ಹೇಳ್ತಿದ್ದಾನೆ. ಸೊ ಇವನ ಮಾತಲ್ಲಿರುವ ಕ್ಲಾರಿಟಿ ಏನಿದೆ ಅದರಲ್ಲಿ ಪೊಲೀಸರಿಗೆ ಆಲ್ಮೋಸ್ಟ್ ಕನ್ಫರ್ಮ್ ಆಗಿ ಬಿಡುತ್ತೆ, ಅಂದರೆ ಏನೋ ದೊಡ್ಡ ಮಟ್ಟದ ಪ್ರಾಬ್ಲಮ್ ಇದೆ ಅಂತ. ನೇರವಾಗಿ ಅವನು ಕರ್ಕೊಂಡು ಹೋಗ್ತಾರೆ. ಹೋಗಿ 3 ಮನೆಗಳಲ್ಲಿ ನಿನ್ನೆ ಬೆಳಿಗ್ಗೆ, ಅಂದರೆ 24ನೇ ಫೆಬ್ರವರಿ ನಿನ್ನೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ 3 ಬೇರೆ ಬೇರೆ ಮನೆಗಳಿಗೆ ಹೋಗಿ, ಪ್ರಥಮವಾಗಿ ಇವನ ಸ್ವಂತ ಮನೆಯಿಂದ 20 ಕಿಲೋಮೀಟರ್ ದೂರದ ಅಜ್ಜಿ ಮನೆಗೆ ಹೋಗಿ ಅಜ್ಜಿಯನ್ನು ಕೊಲ್ತಾನೆ. ಅಲ್ಲಿಂದ 10 ಕಿಲೋಮೀಟರ್ ದೂರದ ದೊಡ್ಡಪ್ಪ ದೊಡ್ಡಮ್ಮ ಇರುವಂತಹ ಮನೆಗೆ ಬರ್ತಾನೆ, ಅಲ್ಲಿ ಅವರಿಬ್ಬರನ್ನು ಕೊಲ್ತಾನೆ. ನಂತರ ಸ್ವಂತ ಮನೆಗೆ ಬರ್ತಾನೆ, ಅಲ್ಲಿ ಅವನ ಅಮ್ಮ, ಅವನ ತಮ್ಮ, ಅವನ ಗೆಳತಿ 3 ಜನರಿಗೆ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅದರಲ್ಲಿ 2 ಸಾವನ್ನಪ್ತಾರೆ. ಅವನ ತಾಯಿ 60 ವರ್ಷದ ಮಹಿಳೆ ಏನಿದ್ದಾರೆ, ಕ್ಯಾನ್ಸರ್ ರೋಗಿಯಾಗಿದೆ. ಅವರಿಗೆ ಗಂಭೀರವಾದ ಮಾರಕವಾದಂಥ ಪೆಟ್ಟು ಅವರ ತಲೆಗೆ. ಈ ಎಲ್ಲ ಕೊಲೆಗಳನ್ನು ಇವನು ಹ್ಯಾಮರ್ ಮೂಲಕ ತಲೆಗೆ ಸುತ್ತಿಗೆಯಲ್ಲಿ ಬರೆದು ಕೊಲೆ ಮಾಡ್ತಾನೆ. ಅಷ್ಟು ನಿಷ್ಠುರವಾದಂಥ ಕೊಲೆ. ಈ ಒಂದು ವಿಷಯ ಅಲ್ಲಿರಲಿ. ಇದೇ ಕೇರಳದಲ್ಲಿ ಜನವರಿ 19ರಂದು ಕೇರಳದ ತಾಮರಶ್ಶೇರಿ, ಇದೇ ಅಂದರೆ ಕಲ್ಲಿಕೋಟೆ ಜಿಲ್ಲೆಯ ತಾಮರಶ್ಶೇರಿ ಎಂಬಲ್ಲಿ ಆಶಿಕ್ ಎಂಬ 25 ವರ್ಷದ ಹುಡುಗ ತನ್ನ ಸ್ವಂತ ತಾಯಿಯನ್ನು ಕೊಲೆ ಮಾಡ್ತಾ. ಡ್ರಗ್ ಅಡಿಕ್ಟ್ ಆಗಿದ್ದ. 2 ವರ್ಷ ಪ್ರಾಯಕ್ಕಿರುವಾಗಲೇ ಸ್ವಂತ ತಂದೆ ಇವನ ತಾಯಿಯನ್ನು ಮತ್ತು ಇವನನ್ನು ಬಿಟ್ಟು ಒಬ್ಬಂಟಿಯನ್ನಾಗಿಸಿ ತಾಯಿಗೆ ತಲೆ ಕೊಟ್ಟು ಹೋಗಿಬಿಟ್ಟಿದ್ದ. ತಾಯಿ ಅಲ್ಲಿ ಮುಸುರೆ ತೆಕ್ಕಿಕೊಂಡು, ಇವನ ತಾಯಿ ಅಲ್ಲಿ ಮನೆ ಕೆಲಸ ಮಾಡಿಕೊಂಡು ಇವನನ್ನು ಚೆನ್ನಾಗಿ ಸಾಕಿ ಓದಿಸಿ ಇವನನ್ನು ಬೆಳೆಸಿದ್ರು. ಅಂಥ ತಾಯಿಯನ್ನೇ ಈ ಮಗ ಕೊಂದು ಹಾಕಿ ಅದಕ್ಕೆ ರೀಸನ್ ಕೇಳಿದಾಗ ಪೊಲೀಸ್ ಅಂತ ಹೇಳ್ತಾನೆ, ನನ್ನನ್ನು ಭೂಮಿಯಲ್ಲಿ ಹುಟ್ಟಿಸಿದ ತಪ್ಪಿಗಾಗಿ ನಾನು ಅವರನ್ನು ಕೊಂದಿದ್ದೀನಿ ಅಂತ. ಮಗ ಡ್ರಗ್ ಅಡಿಕ್ಟ್ ಆಗಿದ್ದ. ಯಾವ ರೀತಿ ಡ್ರಗ್ ಎಡಿಕ್ಷನ್ ಇತ್ತಂದರೆ, ಮನೆಯಲ್ಲಿ ತಾಯಿ ಹಣ ಕೊಡದಿದ್ದಕ್ಕೆ ತಾಯಿಯನ್ನೇ ಕೊಂದಿದ್ದ. ಅದೇ ರೀತಿ ಮೊನ್ನೆ ಫೆಬ್ರವರಿ 22 ಕೇರಳದ ಪಾಲಕ್ಕಾಡ್ ಜಿಲ್ಲೆ ಅಟ್ಟಪ್ಪಾಡಿ ಎಂಬಕ್ಕೆ ಇದೇ ರೀತಿ 30 ವರ್ಷದ ರೆಗು ಎಂಬ ಆದಿವಾಸಿ ಯುವಕ ತನ್ನ ಸ್ವಂತ ತಾಯಿ ರೆಸಿಯನ್ನು ಕೊಲೆ ಮಾಡ್ತಾರೆ. ಕ್ಷುಲ್ಲಕ ಕಾರಣಕ್ಕೆ ತನ್ನ ತಾಯಿಯನ್ನು ಈ ರೆಗು ಕೊಲೆ ಮಾಡಿದ್ದ. ಪಕ್ಕದ ಮನೆಗೆ ಹೋಗಬೇಡ ಎಂದು ತಾಯಿ ಹೇಳಿದ್ದಕ್ಕೆ ತಾಯಿಯೊಂದಿಗೆ ಜಗಳವಾಡಿ ತಾಯಿಯನ್ನು ಕೊಂದು ಹಾಕಿದ್ದ. ಈ 3 ಘಟನೆಗಳು ಕೂಡ ನಡೆದಿರುವುದು ಕೇರಳದಲ್ಲಿ. ಇದರರ್ಥ ಬಾಕಿ ರಾಜ್ಯಗಳಲ್ಲಿ ಇಂತಹ ಅಪರಾಧಗಳು ನಡೆಯುತ್ತಿಲ್ಲ ಎಂದಲ್ಲ, ಅಲ್ಲೂ ಕೂಡ ಬೇಕಾದಷ್ಟು. ಆದರೆ ಕೇರಳದಲ್ಲಿ ಇಂತಹ ಅಪರಾಧಗಳು ಕಳೆದ ಒಂದು 3-4 ವರ್ಷಗಳಲ್ಲಿ ಬೇಕಾದಷ್ಟು ನಡೀತಾವೆ. ಸ್ವಂತ ಕುಟುಂಬಿಕರನ್ನು ಕೊಲ್ಲುವುದು, ಅದೇ ರೀತಿ ಯುವಕರಲ್ಲಿ ಹೆಚ್ಚುತ್ತಿರುವ ಹಿಂಸಾ ಪ್ರವೃತ್ತಿ ತುಂಬ ಅತಿಯಾಗಿ ಕೇರಳದ ಮಾಧ್ಯಮಗಳಲ್ಲಿ, ಅದೇ ರೀತಿ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ವರದಿ ಆಗ್ತದೆ. ಇದೇ ರೀತಿಯ ಮತ್ತೊಂದು ಘಟನೆಯನ್ನು ಕೂಡ ಅವಲೋಕಿಸೋಣ. ಜನವರಿ 1ರಂದು ಉತ್ತರ ಪ್ರದೇಶ ಸಂಬಲ್ನಲ್ಲಿರುವ ಒಬ್ಬ ವ್ಯಕ್ತಿಗೆ ಒಂದು ಕಾಲ್ ಬರುತ್ತೆ. ಫೋನ್ನಲ್ಲಿ ಅತ್ತ ಕಡೆ ತನ್ನ ಸಹೋದರನ ಮಗ ಅರ್ಸದ್ ಎಂಬ ವ್ಯಕ್ತಿ ಮಾತಾಡ್ತಿದ್ದ. ಈ ಅರ್ಸದ್ ಎಂಬ ಹುಡುಗ ತನ್ನ ತಂದೆಯ ಸಹೋದರನಿಗೆ ಹೇಳ್ತಾರೆ, ಚಾಚಾ
ನಾನು ನನ್ನ ಕುಟುಂಬದ ಎಲ್ಲರನ್ನು ಕೊಂದಿದ್ದೆ. ಅಂದರೆ ತನ್ನ ಸ್ವಂತ ತಾಯಿ ಮತ್ತು 4 ಸಹೋದರಿಯರನ್ನು ಅರ್ಷದೆಂಬ ಹುಡುಗ ಲಕ್ನೋದ ಲಾಡ್ಜ್ನಲ್ಲಿ ಕೊಂದುಬಿಟ್ಟಿದ್ದ. ಇದು ಜನವರಿ 1ರಂದು ನಡೆದ ಘಟನೆ. ಈ 1.5-2 ತಿಂಗಳಲ್ಲಿ ಇಂತಹ ಬೇಕಾದಷ್ಟು ಘಟನೆಗಳು ಭಾರತದಾದ್ಯಂತ ನಡೆದಿದೆ. ಯಾಕೆ ಈ ರೀತಿ ಆಗ್ತಾ ಇದೆ? ಯುವಕರಲ್ಲಿ ಈ ರೀತಿಯ ಹಿಂಸಾ ಪ್ರವೃತ್ತಿ ಯಾಕೆ ಈ ರೀತಿ ಬೆಳೀತಾ ಇದೆ? ಪ್ರತಿಯೊಬ್ಬರು ನಾವು ಆಲೋಚಿಸಬೇಕಾದ, ಅಭ್ಯಸಿಸಬೇಕಾದ ಮತ್ತು ಪರಿಹಾರ ಕಂಡು ಹುಡುಕಬೇಕಾದ ಒಂದು ವಿಷಯ. ಯಾಕಂದರೆ ಈ ರೀತಿ ಹುಡುಗರಲ್ಲಿ, ಯುವಕರಲ್ಲಿ ಬೆಳೆಯುತ್ತಿರುವಂಥ ಹಿಂಸಾ ಪ್ರವೃತ್ತಿ ಯಾವ ಕುಟುಂಬದ ಮೇಲೆ ಯಾವಾಗ ಎರಗಬಹುದು ಯಾರಿಗೂ ಹೇಳಲು ಸಾಧ್ಯವಿಲ್ಲದಂತಹ ಒಂದು ಪರಿಸ್ಥಿತಿ ಒಂದು ಕಾಲದಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ. ಅದಕ್ಕೆ ಈ ರೀತಿ ಹಿಂಸಾ ಪ್ರವೃತ್ತಿ ಯುವಕರಲ್ಲಿ ಬೆಳೆಯಲು ಕಾರಣವೇನು ಎಂಬ ಹಲವಾರು ಸ್ಟಡಿಗಳು ನಡೆದಿವೆ. ಇದರಲ್ಲಿ ಪ್ರಮುಖವಾಗಿ ಈ ವಿಷಯದಲ್ಲಿ ಕೇಸ್ ಸ್ಟಡಿ ಮಾಡಿದವರು ಹೇಳುವಂತಹ ಕೆಲವೊಂದು ಕಾರಣಗಳಿವೆ. ಹುಡುಗರಲ್ಲಿ, ಯುವಕರಲ್ಲಿ ಈ ರೀತಿ ಹಿಂಸಾ ಪ್ರವೃತ್ತಿ ಬೆಳೆಯಲು ಪ್ರಮುಖ ಕಾರಣಗಳು ಎನಿಸಿದ ಪಟ್ಟಿಯಲ್ಲಿ ಅತ್ಯಂತ ದೊಡ್ಡ ಕಾರಣವಾಗಿ ಅವರು ಹೇಳುತ್ತಾ ಇರುವುದು ಹಿಂಸೆಯನ್ನು ಉತ್ತೇಜಿಸುವ ಅಥವಾ ಹಿಂಸೆಯನ್ನು ವೈಭವೀಕರಿಸುವಂತಹ ಹಲವಾರು ಸಿನಿಮಾಗಳು ಮತ್ತು ಸೀರಿಯಲ್ಗಳು ಅಥವಾ ವೆಬ್ ಸೀರೀಸ್ಗಳ ಸಂಖ್ಯೆ ತುಂಬ ಅಧಿಕಗೊಂಡಿದೆ ಭಾರತದ. ನೀವು ನೋಡಿರ್ಬೋದು, ನೀವು ಕಂಡಿರ್ಬೋದು. ಕಳೆದ ಕೆಲವೊಂದು ವರ್ಷಗಳಲ್ಲಿ ಭಾರತದಲ್ಲಿ ಅತ್ಯಂತ ದೊಡ್ಡ ಹಿಟ್ ಸಿನಿಮಾಗಳ ನೀವು ಲಿಸ್ಟ್ ತೆಗೆದರೆ ಅದರಲ್ಲಿ ಅತ್ಯಂತ ಹೆಚ್ಚು ಹಿಟ್ ಸಿನಿಮಾಗಳು ವೈಲೆನ್ಸ್ ಬೇಸ್ಡ್ ಸಿನಿಮಾಗಳಾಗುತ್ತೆ. KG, ಬಾಹುಬಲಿ ಅಂತ ವೈಲೆನ್ಸ್ ಬೇಸ್ಡ್ ಸಿನಿಮಾ. ಈ ಸಿನಿಮಾದಲ್ಲಿ ವೈಲೆನ್ಸ್ ಒಂದು ಪ್ರಮುಖ ಕಥಾವಸ್ತು ಆಗಿದೆ. ಇಂತಹ ಹಲವಾರು ವೈಲೆನ್ಸ್ ಬೇಸ್ಡ್ ಸಿನಿಮಾಗಳು ಮತ್ತು ವೆಬ್ ಸೀರೀಸ್ಗಳು, ಸೀರಿಯಲ್ಗಳು ಭಾರತದ ಸಿನಿಮಾ ರಂಗದಲ್ಲೂ OTT ಪ್ಲ್ಯಾಟ್ಫಾರ್ಮ್ಗಳಲ್ಲೂ ಬೇಕಾದಷ್ಟು ಬರ್ತಾಯಿದೆ. ಇದು ಯುವಕರ ಮೇಲೆ ಅತ್ಯಂತ ದೊಡ್ಡ ಮಟ್ಟದ ಪ್ರಭಾವಗಳನ್ನು ಬೀರುತ್ತಾ ಇದೆ. ಎರಡನೇದಾಗಿ ಡ್ರಗ್ಸ್ಗೆ ಎಲ್ಲೂ ಕಡಿವಾಣ ಇಲ್ಲದಂತಹ ಒಂದು ಪರಿಸ್ಥಿತಿ. ದಕ್ಷಿಣದಿಂದ ಉತ್ತರವರೆಗೆ, ಪಂಜಾಬ್ನಿಂದ ಕರ್ನಾಟಕ, ಕೇರಳದವರೆಗೂ ಎಲ್ಲೆಲ್ಲೂ ಡ್ರಗ್ಸ್ ಅನಾಯಾಸವಾಗಿ ಯುವಕರ ಕೈಗೆ ಸಿಗ್ತಾ ಇವೆ. ಈ ಡ್ರಗ್ಸ್ ಕಾರ್ಟೆಲ್ನ ಮೂಲ ಯಾವುದಂತ ಪೊಲೀಸರಿಗೂ ಗೊತ್ತಿದೆ, ಸರ್ಕಾರಕ್ಕೂ ಗೊತ್ತಿದೆ. ಆದರೆ ಈ ಡ್ರಗ್ಸ್ ಕಾರ್ಟೆಲ್ನ ಮೂಲ ಯಾವುದಂತ ಪೊಲೀಸರಿಗೂ ಗೊತ್ತಿದೆ, ಸರ್ಕಾರಕ್ಕೂ ಗೊತ್ತಿದೆ. ಆದರೆ ಯಾವುದೇ ಕಠಿಣ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ. ಫಿಲಿಪೀನ್ಸ್ ಎಂಬ ದೇಶದಲ್ಲಿ ಡ್ರಗ್ಸ್ ಹಾವಳಿ ಮಿತಿಮೀರಿದಾಗ ಅಲ್ಲಿನ ಅಧ್ಯಕ್ಷ ಡಿಟ್ರೋಟೋ ಎಂಬವರು ಯಾವ ರೀತಿ ಕ್ರಿಮಿನಲ್ಗಳ ಮಟ್ಟ ಹಾಕಿ ಆ ಡ್ರಗ್ಸ್ ಕಾರ್ಟಲನ್ನು ಕಂಟ್ರೋಲ್ ಮಾಡಿ ಅಲ್ಲಿನ ಯುವಕರನ್ನು ರಕ್ಷಿಸಿದ್ದರು ಎಂಬ ಒಂದು ಇತಿಹಾಸವನ್ನು ಇಲ್ಲಿನ ರಾಜಕಾರಣಿಗಳು ಓದಬೇಕು. ಇದು ತುಂಬ ಹಿಂದೆ ನಡೆದ ಸಂಗತಿ, 6-10 ವರ್ಷ ಹಿಂದಿನ ಮಾತು. ಸೊ ಡ್ರಗ್ಸ್ ನಮ್ಮ ಯುವಕರ ಭವಿಷ್ಯವನ್ನು ಸಂಪೂರ್ಣವಾಗಿ ಅಂಧಕಾರಗೊಳಿಸಿದೆ. ತಂದೆ ಯಾರು, ತಾಯಿ ಯಾರು, ತಮ್ಮ ಯಾರು, ಅಣ್ಣ ಯಾರಂತ ಗುರುತು ಹತ್ತದ ರೀತಿಯಲ್ಲಿ ಡ್ರಗ್ಸ್ ನಮ್ಮ ಯುವಕರನ್ನು ಕೊರೆದು ತಿಂತಾಯಿದೆ. ಈ ಎಲ್ಲ ಕೊಲೆಗಳ ಹಿಂದೆಯೂ, ಹೆಚ್ಚಿನ ಕೊಲೆಗಳ ಹಿಂದೆಯೂ ಡ್ರಗ್ಸ್ ಒಂದು ಪ್ರಮುಖ ಪಾತ್ರವನ್ನು ವಹಿಸಿದೆ ಎಂಬುದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಮೂರನೇದಾಗಿ ಅತ್ಯಂತ ದೊಡ್ಡ ಯುವಕರಲ್ಲಿ ಹಿಂಸಾ ಪ್ರವೃತ್ತಿ ಬೆಳೆಯಲು ಕಾರಣ ಏನೆಂದರೆ ಆರ್ಥಿಕವಾದಂತಹ ಸಂಕಷ್ಟಗಳು. ಮನೆಯಲ್ಲಿನ ಬಡತನ ಅಥವಾ ಆರ್ಥಿಕ ಸಂಕಷ್ಟಗಳು, ನಿರುದ್ಯೋಗ, ಇಂತಹ ಹಲವಾರು ಸಮಸ್ಯೆಗಳು ನಮ್ಮ ಯುವಕರನ್ನು ಹತಾಶ ಮನೋಭಾವಕ್ಕೆ ಈಡಾಗಿಸಿ ಅವರನ್ನು ಹಿಂಸಾ ಪ್ರವೃತ್ತಿಯತ್ತ ದೂಡ್ತವೆ. ಇದೇ ರೀತಿ ಮತ್ತೊಂದು ಕಾರಣವಾಗಿ ಯುವಕರಲ್ಲಿ ಹಿಂಸಾ ಪ್ರವೃತ್ತಿ ಬೆಳೆಯುವ ಮತ್ತೊಂದು ಕಾರಣವಾಗಿ ನಮ್ಮ ಎಕ್ಸ್ಪರ್ಟ್ಸ್ ಬೊಟ್ಟು ಮಾಡೋದು ಫೇಲ್ಡ್ ರಿಲೇಷನ್ಶಿಪ್ಪಲ್ಲಿ ಬರುವಂತಹ ಆ ತೊಂದರೆಗಳು, ಅಡಚಣೆಗಳು, ಅದು ಕೂಡ ಯುವಕರನ್ನು ಈ ರೀತಿಯ ಹಿಂಸಾ ಮಾರ್ಗಕ್ಕೆ ಅವರನ್ನು. ಸೊ ಹೀಗೆ ಯುವಕರ ಮಧ್ಯೆ ಹಿಂಸಾ ಪ್ರವೃತ್ತಿ, ಒಂದು ಕೊಲೆಯನ್ನು ಆರಾಮವಾಗಿ ಮಾಡುವಂತಹ ಒಂದು ಮನೋಭಾವ ಅವರಲ್ಲಿ ಬೆಳೆಸಿರುವುದಕ್ಕೆ ಹಲವಾರು ಕಾರಣಗಳಿದ್ದರು. ಪ್ರಮುಖವಾಗಿ ಇರುವ 3-4 ಕಾರಣಗಳಿವೆ. ಒಂದನೇದಾಗಿ ವೈಲೆನ್ಸ್ ಬೇಸ್ಡ್ ಮೂವೀಸ್, ಸೀರಿಯಲ್ಸ್, ವೆಬ್ ಸೀರೀಸ್. ಇದನ್ನು ದೊಡ್ಡ ಮಟ್ಟದಲ್ಲಿ ನಮ್ಮ ಯುವಕರು ನೋಡ್ತಾ ಇದ್ದಾರೆ ಮತ್ತು ಅದರಿಂದ ಪ್ರಭಾವಿತರಾಗುತ್ತಿದ್ದಾರೆ. ಎರಡನೇದಾಗಿ ಡ್ರಗ್ಸ್. ಮೂರನೇದಾಗಿ ಫೇಲ್ಡ್ ರಿಲೇಷನ್ಶಿಪ್. ನಾಲ್ಕನೇದಾಗಿ ಫೈನಾನ್ಷಿಯಲ್ ಕಂಡೀಷನ್. ಮನೆಯ ಫೈನಾನ್ಷಿಯಲ್ ಕಂಡೀಷನ್ ತುಂಬ ದೊಡ್ಡ ಮಟ್ಟದಲ್ಲಿ ಇದರಲ್ಲಿ ಪ್ರಭಾವ ಬೀರ್ತಾ ಇದೆ. ಸೊ ಇಲ್ಲಿ ಯಾವ ಮನೆಯಲ್ಲಿ, ಯಾವ ಕುಟುಂಬದಲ್ಲಿ ಯಾವಾಗ ಏನಾಗ್ಬೋದು ಯಾರಿಗೂ ಹೇಳುವಂತಿಲ್ಲ. ನಮ್ಮಲ್ಲಿ ನಾವು ಸುರಕ್ಷಿತರಲ್ಲ. ಇಂದಿನ ಕಾಲಘಟ್ಟ ನಾವು ಎಷ್ಟೇ ಜಾಗರೂಕತೆ ವಹಿಸಿದರೂ ನಾವು ನಮ್ಮ ಮನೆಯಲ್ಲಿ ಅಥವಾ ನಮ್ಮ ನೆರೆಹೊರೆಯವರ ಮನೆಯಲ್ಲಿ ಅಥವಾ ನಮ್ಮ ಕುಟುಂಬಿಕರ ಮನೆಯಲ್ಲಿ ಎಲ್ಲೂ ಇದು ಸಂಭವಿಸಬಹುದು. ಈಗಿನ ಕಾಲದಲ್ಲಿ ಮೊಬೈಲಲ್ಲಿ ಲಭಿಸುತ್ತಿರುವಂತಹ ಕಂಟೆಂಟ್ಗಳೇನಿವೆ ಅದರ ಮೇಲೆ ಒಂದು ಕಣ್ಣಿಡುವುದು ಈಗಿನ ಪೋಷಕರಿಗೆ ತುಂಬ ಅತ್ಯಗತ್ಯ. ತುಂಬ ದೊಡ್ಡ ಮಟ್ಟದಲ್ಲಿ ಮಾನಿಟರ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಅಂತ ಎಲ್ರಿಗೂ ಗೊತ್ತು. ಆದರೂ ಸಾಧ್ಯವಾದಷ್ಟು ಮಕ್ಕಳು, ನಮ್ಮ ಯುವಕರು ನಮ್ಮ ಮೊಬೈಲ್ಗಳಲ್ಲಿ ಏನನ್ನು ವಾಚ್ ಮಾಡ್ತಾ ಇದ್ದಾರೆ ಎಂಬುದರ ಮೇಲೆ ನಾವು ಒಂದು ಕಣ್ಣಿಡುವುದು ತುಂಬ ಅತ್ಯಗತ್ಯ.
ಅದೇ ರೀತಿ ಅವರ ರಿಲೇಷನ್ಶಿಪ್ಸ್, ಅವರ ಫೈನಾನ್ಷಿಯಲ್ ಕಂಡೀಷನ್ ಎಲ್ಲವನ್ನೂ ನಾವು ನೋಡಬೇಕು. ಹಣದೊಂದಿಗೆ ಅವರಿಗಿರುವ ಅತ್ಯಂತ ದುರಾಸೆ ಅವರನ್ನು ಕಪ್ಪು ದಾರಿಗೆ ಎಳೆದೊಯ್ಯುತ್ತವೆ. ಅದೇ ರೀತಿ ಅವರ ಫ್ರೆಂಡ್ಸ್ ಸರ್ಕಲಲ್ಲಿರುವ ಕೆಟ್ಟ ಫ್ರೆಂಡ್ಸ್ಗಳು ಅವರನ್ನು ಕೆಟ್ಟ ದಾರಿಗೆ ಕೊಂಡೊಯ್ಯುತ್ತಾರೆ. ಇಂತಹ ಹಲವಾರು ಕಾರಣಗಳು ನಮ್ಮ ಮಕ್ಕಳನ್ನು ದಾರಿ ತಪ್ಪಿಸುತ್ತಾ ಇವೆ. ಸೊ ಪೇರೆಂಟ್ಸ್ಗಳು ಮೈಯೆಲ್ಲ ಕಣ್ಣಾಗಿಸಿ ಇರುವುದು ತುಂಬ ಅತ್ಯವಶ್ಯಕ. ಯುವಕರಲ್ಲಿ ಬೆಳೆಯುತ್ತಿರುವಂತಹ ಹಿಂಸಾ ಪ್ರವೃತ್ತಿಯ ಮೇಲೆ ಕಡಿವಾಣ ಹಾಕಲು ಸರ್ಕಾರ ಕೂಡ ಮುಂದೆ ಬರಬೇಕಾಗಿದೆ. ಸೊ ಅದಕ್ಕೆ ಬೇಕಾದಂತಹ ಅಧ್ಯಯನ, ಅದಕ್ಕೆ ಬೇಕಾದಂತಹ ಸ್ಟೆಪ್ಸ್ಗಳೇನಿವೆ ಅದೆಲ್ಲ ಸರ್ಕಾರದ ವತಿಯಿಂದ ಆಗಬೇಕು. ಯುವಕರಲ್ಲಿ ಈ ರೀತಿ ಹಿಂಸಾ ಪ್ರವೃತ್ತಿ ಬೆಳೆದು ಬಿಟ್ಟರೆ ಇದು ಸಮಾಜ, ಒಂದು ಸಮುದಾಯವನ್ನು, ನಾಡು ಎಂಬ ರೀತಿಯಲ್ಲಿ ನಾವು ಫೇಲ್ಯೂರ್ ಆಗಿಬಿಡುತ್ತೇವೆ. ಸೊ ಪ್ರತಿಯೊಬ್ಬರು ಈ ವಿಷಯದಲ್ಲಿ ಜಾಗರೂಕತೆ ವಹಿಸುವುದು ತುಂಬ ಅತ್ಯವಶ್ಯಕ. ಪ್ರಥಮವಾಗಿ ನಮ್ಮ ಮೊಬೈಲ್ಗಳಲ್ಲಿ ನಮ್ಮ ಮಕ್ಕಳು ನೋಡ್ತಿರುವಂಥ ಕಂಟೆಂಟ್ಗಳು, ಅದೇ ರೀತಿ ನಮ್ಮ ಮಕ್ಕಳ ಕೈಯಲ್ಲಿ ಓಡಾಡುತ್ತಿರುವ ಹಣ, ಅದೇ ರೀತಿ ನಮ್ಮ ಮಕ್ಕಳ ಫ್ರೆಂಡ್ಶಿಪ್, ಈ ಎಲ್ಲ ಕಾರ್ಯಗಳನ್ನು ನಾವು ಪೋಷಕರು ತುಂಬ ಹತ್ತಿರದಿಂದ ವಾಚ್ ಮಾಡಬೇಕು. ಅದರರ್ಥ ಅವರನ್ನು ಸಂಪೂರ್ಣವಾಗಿ ಕಂಟ್ರೋಲ್ ಮಾಡಬೇಕು ಅಂತಲ್ಲ, ಬಟ್ ಅವರಿಗೆ ಇರಿಟೇಟ್ ಆಗದ ರೀತಿಯಲ್ಲಿ ಬುದ್ಧಿಮಾತಿನಿಂದಲೂ ಅವರನ್ನು ವಾಚ್ ಮಾಡುವುದರ ಮೂಲಕವೂ ಬಹಳಷ್ಟು ಪ್ರಾಬ್ಲಮ್ಗಳನ್ನು ನಾವು ಕಂಟ್ರೋಲ್ ಮಾಡಿಕೊಂಡು ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು. ಸೊ ಇದಿಷ್ಟು ಮಾತುಗಳು ಹೇಳಬೇಕಂತ ಅನಿಸ್ತು. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.